ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಕಾವೇರಿ ಕಿಚ್ಚು. ತಮಿಳುನಾಡಿಗೆ ನೀರು ಬಿಡಿ ಅಂತ ಇದ್ದಂತೆ ನಿಗಿ ಕೆಂಡ. ನೀರು ಬಿಡಿ ಅಂದ CWRC ಆದೇಶಕ್ಕೆ ರೈತರು ಗರಂ ಆಗಿಬಿಟ್ಟಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅವರಿಗೆ ಹೇಗೆ ಬಿಡೋದು? ತಮಿಳುನಾಡಿಗೆ ನೀರು ಹರಿಸಿದ್ರೆ ಸುಮ್ಮನಿರುವ ಮಾತೇ ಇಲ್ಲ. ಮಂಡ್ಯ ಜಿಲ್ಲೆಯಾದ್ಯಂತ ರೈತರು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕ ಆದೇಶ ನೀಡಿದೆ ಅಂತ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿರೋದು. ತಮಿಳುನಾಡಿಗೆ ನೀರು ಹರಿಸುವ ಆದೇಶ ಮಂಡ್ಯ ರೈತರಿಗೆ ಮರಣ ಶಾಸನ. ನೋಡಿ, ಅಲ್ಲಿ ರೈತರೆಲ್ಲ ಹೋರಾಟಕ್ಕೆ ಕೂತಿದ್ದಾರೆ. CWRC ಆದೇಶಕ್ಕೆ ರೈತರು ಗರಂ ಆಗಿರೋದು. ತಮಿಳುನಾಡಿಗೆ 15 ದಿನಗಳ ಕಾಲ ನೀರನ್ನ ಬಿಡಬೇಕು ಅಂತ ಹೇಳಿ CWRC ಆದೇಶವನ್ನ ಹೊರಡಿಸಿದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಮುಂದೇನ್ ಮಾಡುತ್ತೆ? ಯಾಕೆ ಅಂತ ಅಂದ್ರೆ ರಾಜ್ಯದಲ್ಲಿ ಮುಂಗಾರು ಮಳೆ ಕೈ ಕೊಡ್ತು. ಮಳೆ ಬರಬೇಕಾದಂತಹ ಸಂದರ್ಭದಲ್ಲಿ ಮಳೆ ಇಲ್ಲ. ಇದ್ರ ಜೊತೆಗೆ ಬರದ ಛಾಯೆ ಆವರಿಸಿಬಿಟ್ಟಿದೆ ಇಡೀ ರಾಜ್ಯಾದ್ಯಂತ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಅಂದ್ರೆ ಕರ್ನಾಟಕದ ರೈತರು ಏನ್ ಮಾಡಬೇಕು? ಬೆಂಗಳೂರಿಗೆ ಕುಡಿಯುವ ನೀರಿನ ಕತೆ ಏನು ಹಾಗಾದ್ರೆ? ಆ ನಿಟ್ಟಿನಲ್ಲಿ ಕಾವೇರಿ ನೀರನ್ನೇ ನಂಬಿಕೊಂಡು ಬೆಳೆ ಬೆಳೆಯಬೇಕು ಅಂತ ಅನ್ಕೊಂಡಿರುವಂತ ರೈತರ ಕತೆ ಏನು? ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಯಾಕೆ ಈ ರೀತಿಯಾದಂಥ ಆದೇಶವನ್ನ CWRC ಮಾಡ್ತು? ಜೊತೆಗೆ ಕರ್ನಾಟಕದ ಸರ್ಕಾರ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು CWRC ಕರೆದಂತ ಮೀಟಿಂಗ್ನಲ್ಲಿ ಸರಿಯಾದಂಥ ಮಾಹಿತಿಯನ್ನ ಕೊಡ್ಲಿಲ್ವಾ? ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದನ್ನ ವಿವರಿಸಲಿಲ್ವಾ? ಹಾಗಾದ್ರೆ ಮಳೆ ಇಲ್ಲ, ಬರ ಇದೆ, ಇಂತಹ ಸಂದರ್ಭದಲ್ಲಿ ನೀರು ಹೆಂಗ್ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ನಮಗೂ ಕಷ್ಟ ಆಗುತ್ತೆ ಅನ್ನೋದರ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಗಮನಕ್ಕೆ ತರಲಿಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಈಗ ಮತ್ತೊಂದೇನೋ ಮೀಟಿಂಗ್ ಇದೆಯಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ್ಲಾದ್ರೂ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ತಿಳುವಳಿಕೆ ಅಥವಾ ತಿಳಿಸಿ ಹೇಳ್ತಾರ, ಗಮನಕ್ಕೆ ತರ್ತಾರ? ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ? ಒಂದು ವೇಳೆ ನೀರು ಬಿಟ್ರೆ ಕರ್ನಾಟಕದಲ್ಲಿ ಹಾಹಾಕಾರ ಗ್ಯಾರಂಟಿ. KRS ಜಲಾಶಯದಲ್ಲಿ ಅಸಲಿಗೆ ನೀರು ಇರೋದೆಷ್ಟು? CWRC ಆದೇಶದಂತೆ ನೀರು ಬಿಟ್ರೆ ಕರುನಾಡಿನ ಜನರ ಕಥೆ ಏನು? ಅಸಲಿಗೆ KRS ಡ್ಯಾಂನಲ್ಲಿರೋ ನೀರು ಕೇವಲ 17 TMC ಮಾತ್ರ. ಇದೀಗ CWRC ಆದೇಶದಿಂದ 5 TMC ನೀರು ಖಾಲಿ ಆಗುವ ಸಾಧ್ಯತೆ ಇದೆ. ಸದ್ಯ 91 ಅಡಿ ನೀರಿನಲ್ಲಿ 5 TMC ಹೋದ್ರೆ ಉಳಿಯೋದು 76 ಅಡಿ ಮಾತ್ರ. ಡೆಡ್ ಸ್ಟೋರೇಜ್ ಹೊರತುಪಡಿಸಿ ಉಳಿಯೋ ನೀರು ಕೇವಲ 13 TMC. ಸದ್ಯ ಕರ್ನಾಟಕದಲ್ಲಿ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ. ಎಕ್ಸಾಕ್ಟ್ಲಿ ಹೌದು. ಇಂತಹ ಬರಗಾಲದ ಸನ್ನಿವೇಶದಲ್ಲಿ ಕಾವೇರಿ ನೀರು ಕುಡಿಯೋಕಷ್ಟೇ. ಹೀಗಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಕಷ್ಟ. ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದ್ರೆ ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಗ್ಯಾರಂಟಿ. ಸೊ ಈಗಾಗಲೇ ರೈತರೆಲ್ಲ ಹೋರಾಟಕ್ಕೆ ಕೂತಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರೋದಿದು. TMC ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ನೀರಿನ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಗೆ. ಇರುದು 92 ಅಡಿ ನೀರು. ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನ ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ, ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನ
ಕುರುಬ್ನಿಂದ ಬಂದಂತ ರಾಜಕಾರಣಿಯಾಗಿದ್ದೀರಿ. ದಯಮಾಡಿ ಈ ಒಂದು ನಿರ್ಣಯವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋ ಆದೇಶವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಆಡಳಿತ ಈ ಕಾವೇರಿ ನಿರ್ವಹಣಾ ಮಂಡಳಿ ಮಾಡಿರುವ ಆದೇಶವನ್ನು ಧಿಕ್ಕರಿಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಪೀಲ್ ತರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು, ನೀರಾವರಿ ಸಚಿವರು ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡಿ, ಕಾವೇರಿ ಕೊಡದ ಜನರಿಗೆ ಅನ್ಯಾಯ ಮಾಡಿ ನೀರನ್ನು ಬಿಡಬೇಡಿ ಅನ್ನುವ ಆಗ್ರಹವನ್ನ ಮಾಡ್ತೇವೆ. ಮುಖ್ಯಮಂತ್ರಿಗಳ ನೀವೇನಾದ್ರು ನೀರು ಬಿಟ್ರೆ ವಚನ ಭ್ರಷ್ಟರಾಗ್ತೀರಿ, ರೈತರ ವಿರೋಧಿ ಆಗ್ತೀರಿ, ಕಾರ್ಮಿಕರ ವಿರೋಧಿ ಆಗ್ತೀರಿ, ಬೆಂಗಳೂರಿಗೂ ನೀರು ಕುಡಿಯೋಕೆ ಸಾಧ್ಯವಿಲ್ಲದಂಗ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವ್ ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರ್ ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರ್ ಕೊಡೋದ್ರಿಂದ ನಮ್ಗೆ ನಿಜ 3,500 ಕ್ಯೂಸೆಕ್ ನೀರ್ ಕೊಡೋದ್ರಿಂದ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದ್ ಮಾಡ್ತಾವನೆ. ನೀರ್ ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾದ ಕುಡಿ ನೀರು ಉಳ್ಕೊಳ್ಳೋದಿಲ್ಲ, ನಮ್ಮ ಬೆಳೆ ವಿಚಾರವಂತ ಮರ್ತೇ ಬಿಡದ ಈ ಸರ್ಕಾರ. ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ. ಅಡ್ಡ ತಗೊಂಡ್ ನ್ಯಾಯ ಮರಣ ಶಾಸನ ಬರೀತಾ ಇದೆ. ಹೌದು ಸರ್. ಕಾವೇರಿ ನಿರ್ವಹಣಾ ಮಂಡಳಿ CWRC ಏನು ಇವತ್ತು ನಮ್ಮ ಮಂಡ್ಯ ಭಾಗದ ರೈತರಿಗೆ ಒಂದು ಏನು ಆಘಾತ ಕೊಡುವಂಥದ್ದು ಏನು ಆದೇಶವನ್ನ ನೀಡಿದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತೇಳಿ ಸಭೆ ನಿರ್ಣಯ ಮಾಡಿ ಆದೇಶನ ಹೊರಡಿಸಿದೆ. ಏನು ಇವಾಗ ನೋಡ್ತಾ ಇದ್ದೀವಿ, ಏನು ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆನೇ ಆಗಿರೋದಿಲ್ಲ. ಇವಾಗ ಪ್ರತಿದಿನ ರೈತರು ಇಲ್ಲೇ ಸಂಕಷ್ಟದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದಂತ ಕಬ್ಬು ಜೊತೆಗೆ ಏನು ಕಾವೇರಿ ಕೊಳ್ಳದ ಭಾಗದಲ್ಲಿ ಸಂಪೂರ್ಣವಾಗಿ ಬೆಳೆಗಳು ಸಂಪೂರ್ಣವಾಗಿ ಒಣಗಿದೆ. ಇಂಥ ಪರಿಸ್ಥಿತಿಯಲ್ಲೂ ಸಹ ಜೊತೆಗೆ ಕುಡಿಯಕ್ಕೆ ನೀರಿಲ್ಲ. ಇವತ್ತು ಕಾವೇರಿ ಏನು ನಿರ್ವಹಣಾ ಮಂಡಳಿ ಇದೆ, ಕುಡಿಯಕ್ಕೆ ಇವತ್ತು ನಮ್ಮ ಬೆಂಗಳೂರು ಮಹಾನಗರಕ್ಕೆ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಸುತ್ತಮುತ್ತಲ ಎಲ್ಲ ಜನಗಳಿಗೆ ಕುಡಿಯೋ ನೀರನ್ನೂ ಒಂದು ಅರ್ಥ ಮಾಡಿಸುವಂತ ಪರಿಸ್ಥಿತಿ ಮಾಡ್ಬೇಕಾಯ್ತು. ಜೊತೆಗೆ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ನಿಂತಿದೆ. ಇಂಥ ಸಂದರ್ಭದಲ್ಲೂ ಸಹ ಪ್ರತಿದಿನ 3,500 ಕ್ಯೂಸೆಸ್ನ ನೀರು ಬಿಡಬೇಕು ಅಂತ ಆದೇಶ ಮಾಡಿರೋದು ಇದು ಬಹಳ ಆಘಾತವಾಗಿ ಕೊಟ್ಟಿರುವಂತಹ ಒಂದು ಆದೇಶ. ಇದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ನೀರನ್ನ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು. ಏನಾದ್ರೂ ಬಿಟ್ರೆ ಇವತ್ತು ಏನು ಎಲ್ಲ ಮಂಡ್ಯದ ಎಲ್ಲ ಪ್ರಗತಿಪರ ಸಂಘಟನೆ ಜೊತೆಗೆ ಕರ್ನಾಟಕ ರಕ್ಷಣೆಗೆ ಒಂದು ಹೋರಾಟವನ್ನ ಹಮ್ಮಿಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿನ ರೈತಾಪಿ ವರ್ಗ ಉಳಿಸ್ಬೇಕು, ಜೊತೆಗೆ ನಾಗರಿಕ ಉಳಿಬೇಕು. ಅಂತದ್ರಲ್ಲಿ ತಮಿಳುನಾಡಿಗೆ ನೀರನ್ನ ಏಕೆ ಬಿಡಕ್ಕೆ ಆದೇಶ ಮಾಡಿದ್ರಿ? CWRC ಹುಚ್ಚು ಬಂದಿದೆ. CWRCಗೆ ದಯಮಾಡಿ ನಮ್ಮ ನೇರ ಆಗ್ರಹ, ಬೆಂಗಳೂರಿನ ಜನತೆ, ಚಲನಚಿತ್ರ ನಟರು, ವಿವಿಧ ಸಂಘಟನೆಗಳು ನಾಳೆಯಿಂದ ಬೀದಿಗಿಳಿಬೇಕು, ಹೋರಾಟ ಮಾಡ್ಬೇಕು. ಕಾವೇರಿ ನೀರು ಯಾರೇ ಕುಡಿಲಿ ಅವ್ರು ಹೋರಾಟ ಮಾಡ್ಬೇಕು. ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗೋ ನಮ್ಮ ಕನ್ನಮಡಿ ಕಟ್ಟೆಯಿಂದ ಬೆಂಗಳೂರಿಗೆ ಹೋಗೋ ಪೈಪ್ ಲೈನ್ ಒಡೆದಾಕ್ತಿವಿ, ಕೆಚ್ಚಾಕ್ತಿವಿ. ದಯಮಾಡಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ನಾನು DK ಶಿವಕುಮಾರ್ಗೆ ನೇರವಾಗಿ ಆಗ್ರಹ ಮಾಡ್ತೀನಿ, ತಕ್ಷಣ ಸರ್ವ ಪಕ್ಷಗಳ ಸಭೆ ಕರೀರಿ, ಕಾವೇರಿ ನೀರು ನಿಲ್ಲಿಸಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.